ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರಾಜೇಶ್ ಅಂತ. ನಾನು ಕ್ಯಾಟ್ರಾಕ್ಟ್ ಅಂಡ್ ರಿಫ್ರಾಕ್ಟಿವ್ ಸರ್ಜನ್, ಡಾಕ್ಟರ್ ರಾಜೇಶ್ ಐ ಹಾಸ್ಪಿಟಲ್ ಮೈಸೂರು, ಸಸತಿಪುರಂ ಕಾಮಾಕ್ಷಿ ಹಾಸ್ಪಿಟಲ್ ರಸ್ತೆ ಆಧಾರ್ ಕೇಂದ್ರ ಇದೆಯಲ್ಲ ಅದರ ಎದುರುಗಡೆ ಇದೆ. ಕ್ಯಾಟ್ರಾಕ್ಟ್ ಕಣ್ಣಲ್ಲಿ ಬರುವಂಥ ಪೊರೆ ಅಂದರೆ ಏನು, ಯೂಶಲಿ ಹೇಗೆ ಸ್ಟಾರ್ಟ್ ಆಗುತ್ತೆ, ಯಾರಿಗೆಲ್ಲ ಬರುತ್ತೆ, ಹೇಗೆ ಇದನ್ನು ಪ್ರಿವೆಂಟ್ ಮಾಡ್ಬೋದು ಅಥವಾ ಇದು ಮುಂದೂಡ್ಬೋದು, ಪೊರೆ ಬಂದರೆ ಏನು ಸರ್ಜರಿ ಮಾಡ್ಬೋದು, ಅದನ್ನೆಲ್ಲ ಈಗ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಕಣ್ಣಲ್ಲಿ ಯೂಶಲಿ ನಮ್ಮ ಇರೋಂಥ ಲೆನ್ಸು ತುಂಬ ಕ್ರಿಸ್ಟಲೈನ್ ಕ್ಲಿಯರ್ ಆಗಿರುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಏಜ್ ಆಗ್ತಾ ಅದರಲ್ಲಿ ಪ್ರೋಟೀನ್ ಡಿನ್ಯಾಚುರೇಷನ್ ಇಂದ ಇರ್ಬೋದು ಅಥವಾ ಸನ್ ಎಕ್ಸ್ಪೋಜರ್ ಇಂದ ಇರ್ಬೋದು, ಅದ್ರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅದ್ರ ಕಲರ್ ಚೇಂಜ್ ಆಗ್ತಾ ಬಂದು ಆವಾಗ ನಮಗೆ ಕಾಣುವಂಥ ವಸ್ತುಗಳು ಕ್ಲಿಯರ್ ಆಗಿಲ್ದಲೇ ಇರಬಹುದು, ಸ್ವಲ್ಪ ಕ್ಲೌಡಿಯಾಗಿ ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ಕ್ಯಾಟ್ರಾಕ್ಟ್ ಬಂದಿದೆ ಅಂತ ಹೇಳ್ತೀವಿ.